ಎಲ್ರಿಗೂ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಭಾರತೀಯ ಸಂವಿಧಾನ ನಮಗೆ ನೀಡಿರತಕ್ಕಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ವು. ಇವತ್ತು ನಾವು ಭಾರತೀಯ ಸಂವಿಧಾನ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಇನ್ನು ನಾನು ಒಂದು ಪ್ರಶ್ನೆ ಕೇಳ್ತೇನೆ. ನಾವು ಯಾವಾಗಲೂ ನಮ್ಮ ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ. ನನಗೆ ಹಕ್ಕು ಬೇಕು, ನನಗೆ ನ್ಯಾಯ ಸಿಗಬೇಕು, ಸರ್ಕಾರದಲ್ಲಿ ನನ್ನ ಹಕ್ಕುಗಳನ್ನ ರಕ್ಷಿಸ್ಕೋಬೇಕು ಅಂತೇಳಿ ನಾವು ಕೇಳ್ತೇವೆ. ಇನ್ನು ದೇಶದ ಕಡೆಗೆ ನಮ್ಮ ಜವಾಬ್ದಾರಿ ಏನು? ಈ ಪ್ರಶ್ನೆಗೆ ಉತ್ತರ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಅಂದ್ರೆ ಏನು? ಮೂಲಭೂತ ಕರ್ತವ್ಯಗಳೆಂದ್ರೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ದೇಶದ ಸಂವಿಧಾನ, ರಾಷ್ಟ್ರೀಯ ಮೌಲ್ಯಗಳು, ಸಾರ್ವಜನಿಕ ಆಸ್ತಿ, ಪರಿಸರ ಮತ್ತು ಸಮಾಜದ ಬಗ್ಗೆ ಪಾಲಿಸಬೇಕಾದ ಜವಾಬ್ದಾರಿಗಳು. ಸರಳವಾಗಿ ಹೇಳೋದಾದ್ರೆ, ದೇಶ ನಮಗೇನ್ ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನ್ ಕೊಡ್ತಿದ್ದೇವೆ ಎಂಬುದನ್ನ ನೆನಪಿಸುವ ನಿಯಮಗಳೇ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಯಾವಾಗ ಸೇರಿಸಲಾಯಿತು ಅಂತ ನೋಡೋದಾದ್ರೆ, 1950 ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಇವುಗಳನ್ನ ಸೇರಿಸಲಾಯಿತು. ಇವು ಸಂವಿಧಾನದ ಭಾಗ ಮತ್ತು ಅನುಚ್ಛೇದ 51A ಅಡಿಯಲ್ಲಿವೆ. ನಂತರ 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಮೂಲಕ ಮತ್ತೊಂದು ಕರ್ತವ್ಯ ಸೇರಿಸಲಾಯಿತು. ಇಂದು ನಮ್ಮ ಸಂವಿಧಾನದಲ್ಲಿ ಒಟ್ಟು 11 ಮೂಲಭೂತ ಕರ್ತವ್ಯಗಳಿವೆ. ಈಗ ಆ ಕರ್ತವ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸೋದು. ಇದು ಕೇವಲ ಕಾನೂನು ಪಾಲಿಸೋದಲ್ಲ, ಇದು ನಮ್ಮ ದೇಶದ ಮೇಲಿನ ಗೌರವ ಸಂಕೇತ. ಸ್ವತಂತ್ರ ಹೋರಾಟದ ಆದರ್ಶಗಳು ಗೌರವಿಸುವುದು. ನಾವು ಇಂದು ಸ್ವತಂತ್ರವಾಗಿ ಬದುಕುತ್ತಿರುವುದು ಸಾವಿರಾರು ಹೋರಾಟಗಾರರ ತ್ಯಾಗದ ಫಲ. ಅವರ ದೇಶ ಪ್ರೇಮ, ತ್ಯಾಗ ಮತ್ತು ಸೇವಾ ಮನೋಭಾವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ನಮ್ಮ ಕರ್ತವ್ಯ. ಇನ್ನು ಮೂರನೇದಾಗಿ, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡೋದು. ಜಾತಿ, ಧರ್ಮ ಅಥವಾ ಭಾಷೆಯ ಹೆಸರಿನಲ್ಲಿ ದ್ವೇಷ ಹರಡುವ ಬದಲು ನಾನು ಮೊದಲು ಭಾರತೀಯ ಎಂಬ ಭಾವನೆಯೊಂದಿಗೆ ಬದುಕಬೇಕು. ಇನ್ನು ನಾಲ್ಕನೇದಾಗಿ, ದೇಶವನ್ನು ರಕ್ಷಿಸುವ ಕರ್ತವ್ಯ. ದೇಶಕ್ಕೆ ಅಗತ್ಯ ಬಂದಾಗ ರಾಷ್ಟ್ರದ ರಕ್ಷಣೆಗೆ ಸಹಕರಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಇನ್ನು ಐದನೇದಾಗಿ, ಎಲ್ಲರೊಂದಿಗೆ ಸೌಹಾರ್ದತೆ ಮತ್ತು ಸಹೋದರತ್ವ ಬೆಳೆಸೋದು. ನಮ್ಮ ನೆರೆಮನೆಯವರ ಯಾವ ಧರ್ಮದವರೇ ಆಗಿರಲಿ, ಯಾವ ಭಾಷೆಯವರೇ ಆಗಿರಲಿ, ಅವರನ್ನು ಗೌರವದಿಂದ ಕಾಣುವುದು ಭಾರತೀಯ ಸಂವಿಧಾನದ ಮೌಲ್ಯ. ಇನ್ನು ಆರನೇದಾಗಿ, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸೋದು. ನಮ್ಮ ಭಾಷೆ, ಕಲೆ, ಸಾಹಿತ್ಯ, ಐತಿಹಾಸಿಕ ಸ್ಮಾರಕಗಳು ಹಾಗೂ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮ ಕರ್ತವ್ಯ. ಇನ್ನು ಏಳನೇದಾಗಿ, ಪರಿಸರವನ್ನು ಕಾಪಾಡುವುದು. ಒಂದು ಮರವನ್ನು ಕಡಿಯುವುದು ಕೇವಲ ನಿಮಿಷಗಳ ಕೆಲಸ, ಆದರೆ ಅದನ್ನು ಬೆಳೆಸಲು ಹಲವು ವರ್ಷಗಳು ಬೇಕಾಗ್ತದೆ. ನೀರುಳಿಸೋದು, ಮರ ನೆಡುವುದು, ನದಿಗಳನ್ನ ಕಲುಷಿತ ಮಾಡದೆ ನೋಡ್ಕೊಳ್ಳೋದು, ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸೋದು, ಇವೆಲ್ಲವೂ ನಮ್ಮ ಸಂವಿಧಾನಾತ್ಮಕ ಕರ್ತವ್ಯಗಳ ಭಾಗ. ಇನ್ನು ಎಂಟನೇದಾಗಿ, ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಳ್ಳೋದು. ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಸುಳ್ಳು ಸುದ್ದು ಹರಡಿಸೋದು, ಯಾವುದೇ ಮಾಹಿತಿಯನ್ನು ಪರಿಶೀಲಿಸಿ ಹಂಚಿಕೊಳ್ಳೋದು ಸಮಾಜಕ್ಕೆ ಹಾನಿ ಉಂಟು ಮಾಡಬಹುದು. ಸತ್ಯವನ್ನು ಪರಿಶೀಲಿಸಿ ವಿಚಾರ ಮಾಡಿ ನಂತರವೇ ನಂಬುವುದು ಮತ್ತು ಹಂಚಿಕೊಳ್ಳೋದು ವೈಜ್ಞಾನಿಕ ಮನೋಭಾವ. ಇನ್ನು ಒಂಬತ್ತನೇದಾಗಿ, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸೋದು. ಸರ್ಕಾರಿ ಬಸ್ಸು, ಸಾರ್ವಜನಿಕ ಉದ್ಯಾನವನ, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಕಚೇರಿ ಇವೆಲ್ಲವೂ ಸರ್ಕಾರದ ಆಸ್ತಿ ಅಲ್ಲ, ಇವು ನಮ್ಮೆಲ್ಲರ ಆಸ್ತಿ. ಅವುಗಳನ್ನ ಹಾಳು ಮಾಡೋದು ಎಂದ್ರೆ ನಮ್ಮ ದೇಶದ ಆಸ್ತಿಯನ್ನ ಹಾನಿ ಮಾಡೋದು. ಹತ್ತನೇದಾಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಶ್ರೇಷ್ಠತೆಯನ್ನ ಸಾಧಿಸಲು ಪ್ರಯತ್ನಿಸೋದು. ನೀವು ರೈತರಾಗಿರ್ಬೋದು, ವೈದ್ಯರಾಗಿರ್ಬೋದು, ಉದ್ಯೋಗಿ ಆಗಿರ್ಬೋದು, ಉದ್ಯಮಿಯರಾಗಿರ್ಬೋದು, ಯಾವ ಕೆಲಸ ಮಾಡಿದರೂ ಪ್ರಾಮಾಣಿಕತೆ ಮತ್ತು ಗುಣಮಟ್ಟದಿಂದ ಮಾಡೋದು ದೇಶದ ಪ್ರಗತಿಗೆ ಕೊಡುಗೆ ನೀಡುತ್ತದೆ. ಇನ್ನು 11ನೇದು, 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ದೊರೆಯುವಂತೆ ನೋಡಿಕೊಳ್ಳುವುದು. ಪೋಷಕರು ಅಥವಾ ಪಾಲಕರು ತಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚಿಸದೆ ಶಾಲೆಗೆ ಕಳಿಸೋದು ಸಂವಿಧಾನದ ಕರ್ತವ್ಯ. ಒಂದು ಮುಖ್ಯ ವಿಷಯ, ಮೂಲಭೂತ ಕರ್ತವ್ಯಗಳನ್ನ ನ್ಯಾಯಾಲಯದಲ್ಲಿ ಸಾಮಾನ್ಯವಾಗಿ ನೇರವಾಗಿ ಜಾರಿಗೊಳಿಸುವುದಿಲ್ಲ, ಆದರೆ ಇವು ಪ್ರತಿಯೊಬ್ಬ ನಾಗರಿಕನ ನೈತಿಕ ಮತ್ತು ಸಂವಿಧಾನಿಕ ಜವಾಬ್ದಾರಿಗಳಾಗಿವೆ. ಇವುಗಳನ್ನು ಪಾಲಿಸಿದಾಗ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ಇನ್ನಷ್ಟು ಬಲಿಷ್ಠವಾಗ್ತದೆ. ಇನ್ನು ಕೊನೆಯ ಮಾತು, ಸಂವಿಧಾನವು ಕೇವಲ ಸರ್ಕಾರಕ್ಕೆ ಮಾತ್ರ ನಿಯಮಗಳನ್ನು ವಿಧಿಸೋದಿಲ್ಲ, ಅದು ನಾಗರಿಕರಿಗೂ ಜವಾಬ್ದಾರಿಗಳನ್ನು ನೀಡುತ್ತದೆ. ನಾವು ನಮ್ಮ ಹಕ್ಕುಗಳನ್ನ ತಿಳಿದುಕೊಳ್ಳುವುದು ಎಷ್ಟು ಮುಖ್ಯವೋ, ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಪಾಲಿಸುವುದು ಅಷ್ಟೇ ಮುಖ್ಯ. ನೆನಪಿಡಿ, ಹಕ್ಕುಗಳು ಉತ್ತಮ ನಾಗರಿಕರನ್ನು ರೂಪಿಸುತ್ತದೆ, ಆದರೆ ಕರ್ತವ್ಯಗಳು ಉತ್ತಮ ರಾಷ್ಟ್ರವನ್ನು ನಿರ್ಮಿಸುತ್ತದೆ. ಇಷ್ಟನ್ನು ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.